ಕೈ ಬಿಡಿ ಮೇಡಮ್, ಬಿಡಿ. ಎಣ್ಣೆ ಎಲ್ಲ ಚೆಲ್ಲೋಯ್ತು. ಪಾಪ ಹಸ್ಬೆಂಡ್ಗೆ ತಲೆ ನೋವ್ತಿದೆ ಅಂತ ಎಣ್ಣೆ ತಿಕ್ಕಕ್ ಹೋಗ್ತಿದ್ದೆ. ಆದ್ರೆ ನೀವ್ ಯಾಕೆ ಹೀಗೆ ಮಾಡಿದ್ರಿ? ಏನಾಗಿದೆ ನಿಮ್ಗೆ? ನನಗೇನೂ ಆಗಿಲ್ಲ. ಆಗೋದೆಲ್ಲ ನಿನಗೆ ಕೇಡ್ಗಾಲ ಬಂದಿದೆ. ಅದನ್ನ ಹೇಳೋದಕ್ಕೆ ಈಗ ನಿನ್ನ ನಿಲ್ಸಿದ್ದೆ. ಅರ್ಥ ಆಗ್ಲಿಲ್ಲ. ನೀನು ಹೋಗಿ ಚಿರುಗೆ ಅದು ಯಾವ ಎಣ್ಣೆ ಹಚ್ಚಿದ್ರೋ ಅವನ ತಲೆನೋವು ಕಮ್ಮಿ ಆಗುತ್ತೆ. ಯಾಕಂದ್ರೆ ಅವನಿಗೆ ನೀನೇ ದೊಡ್ಡ ತಲೆನೋವು. ನಾನಾ? ಹೌದು, ನಿನ್ನಿಂದ ಅವನೆಷ್ಟು ನೋವು ಅನುಭವಿಸ್ತಾ ಇದ್ದಾನೆ, ಎಷ್ಟು ಸಂಕಟ ಪಡ್ತಾನೆ ಅಂತ ನಿನಗೇನಾದ್ರೂ ಗೊತ್ತಿದ್ಯಾ? ಏನ್ ಮೇಡಮ್ ಹೇಳ್ತಿದ್ದೀರಾ? ನಾನು ಅವರು ಎಷ್ಟು ಅನ್ಯೋನ್ವಾಗಿದ್ದೀವಿ. ನಾವಿಬ್ರು ನೋಡಿದ್ರೆ ಶಿವ ಪಾರ್ವತಿ ತರ ಇದೀವಿ ಅಂತ ಜನ ಎಲ್ಲ ಹೇಳ್ತಾರೆ. ಅಂತಿದ್ರಲ್ಲಿ ನೀವ್ ಈ ತರ ಮಾತಾಡ್ತಿದ್ದೀರಾ ಅಲ್ವಾ? ಚಿರು ನಿನ್ ಜೊತೆ ನಡ್ಕೊಳ್ತಾ ಇರೋ ರೀತಿ ಎಲ್ಲ ನಿಜ ಅಂತ ನೀನ್ ಅನ್ಕೋತಾ ಇದ್ಯಾ? ಅದ್ರಲ್ಲಿ ಸುಳ್ಳೇನಿದೆ? ಅದೆಲ್ಲ ನಿಜ ಅಲ್ಲ, ನಿನ್ ಜೊತೆ ಆಡ್ತಿರೋ ನಾಟಕ. ನಾಟಕನ ನಾನು ನಂಬಲ್ಲ ಮೇಡಮ್. ನೀವೇನೇನೋ ಮಾತಾಡ್ತಿದ್ದೀರಾ. ನಾವೀಗ ಮೊದ್ಲಿನ ತರ ಅಲ್ಲ. ಒಬ್ರನ್ನ ಒಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ. ಒಬ್ರ ಮೇಲೆ ಒಬ್ರಿಗೆ ನಂಬಿಕೆ ಇದೆ. ನನ್ನ ಮೇಲೆ ಮೊದ್ಲಿನ ತರ ಸಿಡಿಕ್ತಿಲ್ಲ. ಪ್ರೀತಿಯಿಂದ ಸಮಾಧಾನವಾಗಿನ್ನ ಮಾತಾಡ್ತಾರೆ. ನಾನಿಲ್ಲ ಅಂದ್ರೆ ಎಷ್ಟು ಒದ್ದಾಡ್ತಾರೆ ಗೊತ್ತಾ? ಸೂರ್ಯ ಮುಳುಗೋದಕ್ಕೆ ಮುಂಚೆ ತುಂಬಾ ಚೆನ್ನಾಗಿ ಕಾಣಿಸ್ತಾನಂತೆ. ಸೂರ್ಯ ಮುಳುಗಿದ ಮೇಲೆ ಕತ್ಲ ಆವರಿಸ್ಕೊಂಡ್ಮೇಲೆನೆ ಆ ಸೂರ್ಯನ ಬೆಲೆ, ಬೆಳಕಿನ ಬೆಲೆ ಏನು ಅಂತ ಅರ್ಥ ಆಗುತ್ತೆ. ನಿನ್ನ ಬಾಳಲ್ಲಿ ಬೆಳಕು ಕೊಡೋ ಸೂರ್ಯನ ಥರ ಇದ್ದ ಚಿರು ಇನ್ನು ಮುಂದೆ ನಿನ್ನ ಕತ್ಲಲ್ಲೇ ಕೈ ತೊಳಿ ಹಾಗೆ ಮಾಡ್ತಾನೆ. ಮೇಡಮ್, ಸುಮ್ಮನೆ ಏನನ್ನೋ ಹೇಳಿ ಹೆದರ್ಸ್ಬೇಡಿ. ಹೆದರ್ಸ್ತಾ ಇಲ್ಲ, ವಾಸ್ತವ ಹೇಳ್ತಾ ಇದ್ದೀನಿ. ನಂಬಿದ್ರೆ ನಂಬು, ಬಿಟ್ರೆ ಬಿಡು. ಅವನು ನಿನ್ನ ಜೊತೆ ಇಷ್ಟೊಂದು ಆತ್ಮೀಯವಾಗಿರೋದಕ್ಕೆ ಕಾರಣ ಏನು ಗೊತ್ತಾ? ಏನು? ಅವನಿಗೆ ನಿನ್ನಿಂದ ಡೈವೋರ್ಸ್ ಬೇಕು. ಅದಕ್ಕೆ